ಹಾಯ್ ಹಲೋ ಎಲ್ಲರಿಗೂ ನಮಸ್ಕಾರ. ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಇನ್ನು ನನ್ನ ಕ್ಲಾಸ್ಗೆ ಯಾರು ಸಬ್ಸ್ಕ್ರೈಬ್ ಮಾಡಿಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೇನೇ ಬೆಲ್ ಬಟನ್ ಮೇಲೆ ಕೈ ಇಡೋದನ್ನು ಮರಿಬೇಡಿ. ನನ್ನ ಕ್ಲಾಸಸ್ಸು ಹಾಗೇನೇ ನಿಮಗೆ ಸಿಗ್ತಾ ಇರುತ್ತೆ. ಇವತ್ತಿನ ನನ್ನ ಕ್ಲಾಸಲ್ಲಿ ನಾನು ಡಿಸ್ಕಷನ್ ಮಾಡ್ತಿರುವಂಥ ಒಂದು ಕಾನ್ಸೆಪ್ಟ್ ಯಾವುದು ಅಂತಂದರೆ ಪ್ರಾಫಿಟ್ ಆ್ಯಂಡ್ ಲಾಸ್ ಅಪ್ರೋಪ್ರಿಯೇಷನ್ ಅಕೌಂಟ್. ದಿಸ್ ಈಸ್ ದ ಸೆಕೆಂಡ್ PUC accountancy. Okay, second PUC accountancy, it's a 6 marks questions only. Okay, ಇದು ಲಾಸ್ಟ್ ಇಯರ್ ಅಲ್ಲಿ ಕೇಳಿದಂತ ಒಂದು ಕ್ವಶನ್ 6 ಮಾರ್ಕ್ಸ್ಗೆ. ನಿಮಗೆ ಇದು ನಾನು ನಿನ್ನೆ ಕ್ಲಾಸಲ್ಲಿ ನಿಮಗೆ ಹೇಳಿದ್ದೆ ಪಾರ್ಟ್ನರ್ಸ್ ಕ್ಯಾಪಿಟಲ್ ಅಕೌಂಟ್ ಮತ್ತೆ ಪ್ರಾಫಿಟ್ ಲಾಸ್ ಅಪ್ರೋಪ್ರಿಯೇಷನ್ ಅಕೌಂಟ್ ಅಂಡ್ ದ ಇಂಟ್ರೆಸ್ಟ್ ಆನ್ ಡ್ರಾಯಿಂಗ್ಸ್ ಅಂತ ಹೇಳಿದ್ದೆ. ನಿನ್ನೆ ಕ್ಲಾಸಲ್ಲಿ ನಾವು ನಿನ್ನೆ ಒಂದು ಕ್ಲಾಸ್ ಅಪ್ಲೋಡ್ ಮಾಡಿದಂಥ ಸಂದರ್ಭದಲ್ಲಿ ನಿಮಗೆ ರಿಗಾರ್ಡಿಂಗ್ ಆಫ್ ದ ಪಾರ್ಟ್ನರ್ಸ್ ಕ್ಯಾಪಿಟಲ್ ಅಕೌಂಟ್ ಬಗ್ಗೆ ನಾನು ಡಿಸ್ಕಷನ್ ಮಾಡಿದ್ದೆ. ಪ್ರಾಫಿಟ್ ಅದಾದ ನಂತರ ನೆಕ್ಸ್ಟ್ ನಾನು ಪ್ರಾಫಿಟ್ ಅಂಡ್ ಲಾಸ್ ಅಪ್ರೋಪ್ರಿಯೇಷನ್ ಅಕೌಂಟ್ ಬಗ್ಗೆ ಡಿಸ್ಕಷನ್ ಮಾಡ್ತಾ ಇದ್ದೀನಿ. ಪ್ರಾಫಿಟ್ ಅಂಡ್ ಲಾಸ್ ಅಪ್ರೋಪ್ರಿಯೇಷನ್ ಅಕೌಂಟ್ ಅಂತ ಬಂದಾಗ ಇಟ್ ಈಸ್ ಅನ್ ಅಕೌಂಟ್. ಬೇಸಿಕಲಿ ಪ್ರಾಫಿಟ್ ಲಾಸ್ ಅಪ್ರೋಪ್ರಿಯೇಷನ್ ಅಕೌಂಟ್ ಅಂತಂದ್ರೆ ಇದು ಒಂದು ಅಕೌಂಟ್ ಆಗಿರುತ್ತೆ. ಓಕೆ, ಇಟ್ಸ್ ಒನ್ ಆಫ್ ದ ಅಕೌಂಟ್ ಓನ್ಲಿ. ಓಕೆ, ಇಟ್ಸ್ ಎ ಎಕ್ಸ್ಟೆನ್ಷನ್ ಆಫ್ ದ ಪ್ರಾಫಿಟ್ ಅಂಡ್ ಲಾಸ್ ಅಕೌಂಟ್. ಅಂದ್ರೆ ಪ್ರಾಫಿಟ್ ಅಂಡ್ ಲಾಸ್ ಅಕೌಂಟ್ ನ ಮುಂದುವರೆದ ಭಾಗವೇ ಪ್ರಾಫಿಟ್ and loss appropriation account. Okay, profit and loss appropriation account means it is an account, it is a continuity of the profit and loss account or extension of the profit and loss account. Just be recording of the expenses and incomes of the business and should be find out the profit or loss of the business in the current year and should be dividing. ಓಕೆ, ಅಪ್ರೋಪ್ರಿಯೇಷನ್ ಅಂತಂದ್ರೆ ಡಿವೈಡ್ ಮಾಡುವಂಥದ್ದು, ಡಿವೈಡ್ ಅಥವಾ ಕ್ಲಾಸಿಫಿಕೇಶನ್ ಮಾಡುವಂಥದ್ದಕ್ಕೆ ನಾವು ಅಪ್ರೋಪ್ರಿಯೇಷನ್ ಅಂತ ಹೇಳ್ತೀವಿ. ಓಕೆ, ಪ್ರಾಫಿಟ್ ಲಾಸ್ ಅಪ್ರೋಪ್ರಿಯೇಷನ್ ಅಕೌಂಟ್ ಈಸ್ ಅನ್ ಅಕೌಂಟ್. ಇಟ್ ಈಸ್ ಒನ್ ಆಫ್ ದ extension of the profit and loss account, just for the recording of the expenses and incomes of the partners or business organizations, and just have to find out the profit or loss, and finally should be distribution of the profit and loss to the partners. That is called the profit and loss appropriation account ಅಂತ ಹೇಳ್ತೀವಿ. ಅಪ್ರೋಪ್ರಿಯೇಷನ್ ಅಂತಂದ್ರೆ ಡಿವೈಡಿಂಗ್, ಕ್ಲಾಸಿಫಿಕೇಶನ್ಸ್. ಓಕೆ, ಒಂದು ಡಿವೈಡ್ ಮಾಡುವಂಥದ್ದು, ಕ್ಲಾಸಿಫಿಕೇಶನ್ ಮಾಡುವಂಥದ್ದಕ್ಕೆ ನಾವಲ್ಲಿ ಅಪ್ರೋಪ್ರಿಯೇಷನ್ ಅಂತ ಹೇಳ್ತೀವಿ. ಓಕೆ, ಯಾರಿಗೆ ಡಿವೈಡ್ ಮಾಡ್ತೀವಿ? ಪಾರ್ಟ್ನರ್ಸ್ಗೆ. ಏನನ್ನ ಡಿವೈಡ್ ಮಾಡ್ತೀವಿ? ಪ್ರಾಫಿಟ್ ಅಥವಾ ಲಾಸ್ ಅನ್ನ ಡಿವೈಡ್ ಮಾಡ್ತೀವಿ. ಇದಕ್ಕೆ ನಾವೇನಂತ ಹೇಳ್ತೀವಿ? ಪ್ರಾಫಿಟ್ ಲಾಸ್ ಅಪ್ರೋಪ್ರಿಯೇಷನ್ ಅಕೌಂಟ್ ಅಂತ ಹೇಳ್ತೀವಿ. ಈ ಪ್ರಾಫಿಟ್ ಅಂಡ್ ಲಾಸ್ ಅಪ್ರೋಪ್ರಿಯೇಷನ್ ಅಕೌಂಟ್ ಅಂತ ಬಂದಾಗ ನಮಗೆ 2 ಮಾರ್ಕ್ಸ್ ಕ್ವಶನ್ಗೆ ಮೀನಿಂಗ್ ಆದ್ರೂ ಕೇಳ್ತಾರೆ. ಕೆಲವು ಟೈಮಲ್ಲಿ ವೈ ಶುಡ್ ಬಿ ಪ್ರಿಪರೇಷನ್ ಆಫ್ ದ ಪ್ರಾಫಿಟ್ ಅಂಡ್ ಲಾಸ್ ಅಪ್ರೋಪ್ರಿಯೇಷನ್ ಅಕೌಂಟ್ ಅಂತ ಕೂಡ ಕ್ವಶನ್ ಅನ್ನ ಕೇಳ್ತಾರೆ. ಏನಕ್ಕೆ ನಾವು ಈ ಪ್ರಾಫಿಟ್ ಅಂಡ್ ಲಾಸ್ ಅಪ್ರೋಪ್ರಿಯೇಷನ್ ಅಕೌಂಟ್ ಅನ್ನ ಪ್ರಿಪೇರ್ ಮಾಡಬೇಕು ಅಂತಂದ್ರೆ ಜಸ್ಟ್ ಹ್ಯಾವ್ ಟು ಫೈಂಡ್ ಔಟ್ ದ ಪ್ರಾಫಿಟ್ ಆರ್ ಲಾಸ್. ನಾವು ಏನಕ್ಕೆ ಪ್ರಾಫಿಟ್ ಅಂಡ್ ಲಾಸ್ ಅಪ್ರೋಪ್ರಿಯೇಷನ್ ಅಕೌಂಟ್ ಪ್ರಿಪೇರ್ ಮಾಡ್ತೀವಿ ಅಂತಂದ್ರೆ ಒಂದು ಪ್ರಾಫಿಟ್ ಅಥವಾ ಲಾಸ್ ಅನ್ನು ನಾವು ಅಲ್ಲಿ ಫೈಂಡ್ ಔಟ್ ಮಾಡಬೇಕು. ದೆನ್ ಫೈನಲಿ ಹ್ಯಾವ್ ಟು ಡಿವೈಡಿಂಗ್ ಆರ್ ಕ್ಲಾಸಿಫಿಕೇಶನ್ ಆಫ್ ದ ಪ್ರಾಫಿಟ್ ಆರ್ ಲಾಸ್ ಟು ದ ಎನಿ ಕೈಂಡ್ ಆಫ್ ದ ಪಾರ್ಟ್ನರ್ಸ್. ದಟ್ ಇಸ್ ದ ಮೇನ್ ರೀಸನ್ ಹ್ಯಾವ್ ಟು ಪ್ರಿಪರೇಷನ್ ಆಫ್ ದ ಪ್ರಾಫಿಟ್ ಅಂಡ್ ಲಾಸ್. ಓಕೆ, ಪ್ರಾಫಿಟ್ ಅಂಡ್ ಲಾಸ್ ಅಪ್ರೋಪ್ರಿಯೇಷನ್ ಅಕೌಂಟ್ ಅನ್ನ ನಾವು ಒಂದು ಬಿಸ್ನೆಸ್ ಆರ್ಗನೈಸೇಷನ್ಸ್ ಅಲ್ಲಿ ಪ್ರಾಫಿಟ್ ಅಥವಾ ಲಾಸ್ ಅನ್ನ ಫೈಂಡ್ ಔಟ್ ಮಾಡೋದಕ್ಕೆ ನಾವು ಕ್ಯಾಲ್ಕುಲೇಟ್ ಮಾಡ್ತೀವಿ. ಫೈನಲ್ ಆಗಿ ಆ ಒಂದು ಪ್ರಾಫಿಟ್ ಅಥವಾ ಲಾಸ್ ಅನ್ನ ಪಾರ್ಟ್ನರ್ಸ್ಗೆ ಡಿವೈಡ್ ಮಾಡ್ತೀವಿ ಆಸ್ ಪರ್ ದ ರೇಷಿಯೋ ಪ್ರಕಾರ. ದಟ್ ಈಸ್ ಕಾಲ್ಡ್ ದ ಪ್ರಾಫಿಟ್ ಲಾಸ್ ಅಪ್ರೋಪ್ರಿಯೇಷನ್ ಅಕೌಂಟ್ ಅಂತ ಮೀನ್ಸ್ ಟು ಪ್ರಿಪೇರ್. ದೆನ್ ಇದಾದ ನಂತರ ನಾನು ಡೈರೆಕ್ಟ್ ಆಗಿ ನಿಮಗೆ ಫಾರ್ಮೆಟ್ ಕಡೆಗೆ ಹೋಗ್ತಾ ಇದ್ದೀನಿ. ಫಾರ್ಮೆಟ್ ಅಂತ ಬಂದಾಗ ನಿಮಗೆ ಈ ರೀತಿ ಬರುತ್ತೆ. ದಿಸ್ ಇಸ್ ದ ಫಾರ್ಮೆಟ್ ಆಫ್ ದ ಪ್ರಾಫಿಟ್ ಅಂಡ್ ಲಾಸ್ ಅಪ್ರೋಪ್ರಿಯೇಷನ್ ಅಕೌಂಟ್. ಓಕೆ, ದಿಸ್ ಇಸ್ ದ ಪ್ರಾಫಿಟ್ ಅಂಡ್ ಲಾಸ್ ಅಪ್ರೋಪ್ರಿಯೇಷನ್ ಅಕೌಂಟ್ ಅಂತ ಹೇಳ್ತೀವಿ. ಓಕೆ, ದಿಸ್ ದ ಡೆಬಿಟ್ ಸೈಡ್. ನಾನು ನಿನ್ನೆ ಹೇಳ್ದಂಗೆ ನಿಮಗೆ ಯಾವುದೇ ಅಕೌಂಟ್ ಅನ್ನ ಪ್ರಿಪೇರ್ ಮಾಡಿದ್ರೆ ನಿಮ್ಮ ಲೆಫ್ಟ್ ಹ್ಯಾಂಡ್ ಸೈಡು ಡೆಬಿಟ್ ಆಸ್ಪೆಕ್ಟ್ ಅನ್ನ ತೋರಿಸ್ತಾ ಇರುತ್ತೆ. ನೆಕ್ಸ್ಟ್ ನಿಮ್ಮ ರೈಟ್ ಹ್ಯಾಂಡ್ ಸೈಡು ಕ್ರೆಡಿಟ್ ಸೈಡ್ ಅನ್ನ ತೋರಿಸ್ತಾ ಇರುತ್ತೆ. ಪ್ರಾಫಿಟ್ ಅಂಡ್ ಲಾಸ್ ಅಪ್ರೋಪ್ರಿಯೇಷನ್ ಅಕೌಂಟ್, ಪ್ರಾಫಿಟ್ ಅಂಡ್ ಲಾಸ್ ಅಪ್ರೋಪ್ರಿಯೇಷನ್ ಅಕೌಂಟ್. ಕೆಲವರು ಇದನ್ನ ಎಕ್ಸ್ಪೆನ್ಸಸ್ ಲಾಸಸ್ ಅಂತ ಬರೀತಾರೆ, ಕೆಲವರು ಇನ್ಕಮ್ಸ್ ಅಥವಾ ಗೇನ್ಸ್ ಅಂತ ಬರೀತಾರೆ. ಇಲ್ಲಿ ಪರ್ಟಿಕ್ಯುಲರ್ಸ್ ಅಂತ ಕೂಡ ಬರೀಬಹುದು. ಪರ್ಟಿಕ್ಯುಲರ್ಸ್
particulars rupees. So this is the credit side by, then this is the 2. ಸೊ ಇಲ್ಲಿ ಪ್ರಾಫಿಟ್ ಲಾಸ್ ಅಪ್ರೋಪ್ರಿಯೇಷನ್ ಅಕೌಂಟ್ ಅನ್ನ ಪ್ರಿಪೇರ್ ಮಾಡಬೇಕಾದ್ರೆ ಸಮ್ ಆಫ್ ದ ಟೈಮ್ ನೇಮ್ ಅನ್ನ ಕೊಟ್ಟಿರ್ತಾರೆ, ಬಿಸ್ನೆಸ್ ಅಥವಾ ಒಂದು ಯಾವುದೇ ಒಂದು ನೇಮ್ ಅನ್ನ ಕೊಟ್ಟಿರ್ತಾರೆ, ನೇಮ್ ಅನ್ನ ಬರಿಬೇಕಾಗುತ್ತೆ ಪಾರ್ಟ್ನರ್ಸ್ದು, ಮತ್ತೆ ನೇಮ್ ಆದ ನಂತರ ಇದು ಡೇಟ್ ಅನ್ನ ಕೊಟ್ಟಿರ್ತಾರೆ, 31 ಮಾರ್ಚ್ 2026, 27 ಈ ರೀತಿಯಲ್ಲಿ ಕೊಟ್ಟಿರ್ತಾರೆ. ಡೇಟ್ ಅನ್ನ ಬರಿಬೇಕಾಗುತ್ತೆ. ಬಿಕಾಸ್ ಆಫ್ ಕೆಲವು ಟೈಮಲ್ಲಿ ನೀವೇನಾದ್ರೂ ಔಟ್ ಟ್ರೈ ಮಾಡಬೇಕಾದ್ರೆ ಇವೆಲ್ಲವೂ ಕೂಡ ಕನ್ಸಿಡರ್ ಆಗುತ್ತೆ. ನೀವು ಯಾವಾಗ 79, 80 ಈ ರೀತಿ ಬರ್ತಿರೋ ಅವಾಗ ಇವೆಲ್ಲವೂ ಕೂಡ ಕನ್ಸಿಡರ್ ಆಗುತ್ತೆ. ಓಕೆ, ಅಕಸ್ಮಾತ್ ಏನಾದರೂ ಜಸ್ಟ್ ಪಾಸ್ ಆಗೋ ಸಂದರ್ಭದಲ್ಲಿ ಇವೆಲ್ಲ ಕನ್ಸಿಡರ್ ಆಗೋದಿಲ್ಲ. ಬಟ್ ಎವ್ರಿ ಒನ್ ಶುಡ್ ಟ್ರೈ ಫಾರ್ ಔಟ್ ಮಾರ್ಕ್ಸ್ ಇನ್ ಅಕೌಂಟೆನ್ಸಿ. ನಾನು ಮೊದಲೇ ಹೇಳ್ದಂಗೆ ಇದು ಸ್ಕೋರಿಂಗ್ ಸಬ್ಜೆಕ್ಟ್. ಸೊ ಇದು ನಮ್ಮ ಪ್ರಾಫಿಟ್ ಲಾಸ್ ಅಪ್ರೋಪ್ರಿಯೇಷನ್ ಅಕೌಂಟ್ನ ಒಂದು ಫಾರ್ಮ್ಯಾಟ್. ಸೊ ಈ ಫಾರ್ಮ್ಯಾಟ್ ಅಲ್ಲಿ ನಾವು ಇಲ್ಲಿ ಎಕ್ಸ್ಪೆನ್ಸಸ್ ಅನ್ನೆಲ್ಲ ರೆಕಾರ್ಡ್ ಮಾಡ್ತೀವಿ, ಮತ್ತೆ ಇನ್ಕಮ್ಸ್ ಅನ್ನ ರೆಕಾರ್ಡ್ ಮಾಡ್ತೀವಿ. ಒಂದನ್ನ ನೆನಪಲ್ಲಿಟ್ಕೊಳ್ಳಿ, ಪ್ರಾಫಿಟ್ ಲಾಸ್ ಅಪ್ರೋಪ್ರಿಯೇಷನ್ ಅಕೌಂಟ್ ಅನ್ನ ನಾವು ಪ್ರಿಪೇರ್ ಮಾಡ್ತಾ ಇದೀವಿ ಅಂತಂದ್ರೆ ನಾಮಿನಲ್ ಅಕೌಂಟ್ ಅನ್ನ ನಾವಲ್ಲಿ ಅಪ್ಲೈ ಮಾಡಬೇಕಾಗುತ್ತೆ. ಓಕೆ, ನಾಮಿನಲ್ ಅಕೌಂಟ್ ಅನ್ನ ಅಪ್ಲೈ ಮಾಡ್ಕೋಬೇಕಾಗುತ್ತೆ. ನಾಮಿನಲ್ ಅಕೌಂಟ್ ರೂಲ್ಸ್ ಏನಂತ ಹೇಳುತ್ತೆ ಅಂತಂದ್ರೆ ಡೆಬಿಟ್ ಆಲ್ ಎಕ್ಸ್ಪೆನ್ಸಸ್ ಅಂಡ್ ಲಾಸಸ್, ಕ್ರೆಡಿಟ್ ಆಲ್ ಇನ್ಕಮ್ಸ್ ಅಂಡ್ ಗೇನ್ಸ್ ಅಂತ. ಎಲ್ಲ ಎಕ್ಸ್ಪೆನ್ಸಸ್ ಮತ್ತೆ ಲಾಸಸ್ ಅನ್ನ ಡೆಬಿಟ್ ಸೈಡ್ ಅಲ್ಲಿ ಬರಿ, ಎಲ್ಲ ಇನ್ಕಮ್ಸ್ ಮತ್ತೆ ಗೇನ್ಸ್ ಅನ್ನ ಕ್ರೆಡಿಟ್ ಸೈಡ್ ಅಲ್ಲಿ ಬರಿ ಅಂತ ಹೇಳುತ್ತೆ. ಸೊ ಹಾಗಾಗಿ ಏನೇ ಎಕ್ಸ್ಪೆನ್ಸಸ್ ಲಾಸಸ್ ಬಂದ್ರೆ ಡೆಬಿಟ್ ಸೈಡ್ ಎಂಟ್ರಿ ಮಾಡ್ಕೊಳ್ಳಿ, ಏನೇ ಇನ್ಕಮ್ಸ್ ಬಂದ್ರೆ ಕ್ರೆಡಿಟ್ ಸೈಡ್ ಬರ್ಕೊಳ್ಳಿ. ನೀವು ಈ ಒಂದು ಪ್ರಾಫಿಟ್ ಲಾಸ್ ಅಪ್ರೋಪ್ರಿಯೇಷನ್ ಅಕೌಂಟ್ ಅನ್ನ ಪ್ರಿಪೇರ್ ಮಾಡ್ತಾ ಇದ್ದೀರಾ ಅಂತಂದ್ರೆ ನೀವು ಒಂದು ಬಿಸ್ನೆಸ್ಗೆ ಓನರ್ ಅಂತ ಅಸಂಪ್ಷನ್ ಅನ್ನ ಮಾಡಿಕೊಂಡು ಈ ಅಕೌಂಟ್ ಅನ್ನ ಪ್ರಿಪೇರ್ ಮಾಡಿ. ಖಂಡಿತವಾಗ್ಲೂ ಇದು ಈಸಿ ಇರುತ್ತೆ. ಸೊ ಇಲ್ಲಿ ಪ್ರಾಫಿಟ್ ಲಾಸ್ ಅಪ್ರೋಪ್ರಿಯೇಷನ್ ಅಕೌಂಟ್ ಅಲ್ಲಿ ಕ್ರೆಡಿಟ್ ಸೈಡ್ ಅಲ್ಲಿ ಬರೋದೇನೆ ಎರಡೇ ಐಟಮ್ಸ್. ಎಷ್ಟೇ ಪ್ರಾಬ್ಲಮ್ ಅನ್ನ ಪ್ರಿಪೇರ್ ಮಾಡಿದ್ರು ಕೂಡ ಎರಡೇ ಐಟಮ್ಸ್ ಬರುವಂತದ್ದು. ಒಂದು ಬೈ ಲಾಸ್ಟ್ ಇಯರ್ ಪ್ರಾಫಿಟ್ ಅಂಡ್ ಲಾಸ್ ಅಕೌಂಟ್ ಅಂತ ಹೇಳ್ತೀವಿ. ಓಕೆ, ಪ್ರಾಫಿಟ್ ಅಂಡ್ ಲಾಸ್ ಅಕೌಂಟ್ ಅನ್ನ ನಾವು ಲಾಸ್ಟ್ ಇಯರ್ ಪ್ರಾಫಿಟ್ ಇದ್ರೆ ಕ್ರೆಡಿಟ್ ಸೈಡ್, ಪ್ರಾಫಿಟ್ ಇದ್ರೆ ಕ್ರೆಡಿಟ್ ಸೈಡ್ ಅಲ್ಲಿ ಎಂಟ್ರಿ ಮಾಡ್ಕೋಬೇಕಾಗುತ್ತೆ. ಲಾಸಸ್ ಇದ್ರೆ ಈ ಕಡೆಗೆ ಎಂಟ್ರಿ ಮಾಡ್ತೀವಿ ಡೆಬಿಟ್ ಸೈಡ್ ಅಲ್ಲಿ, ಪ್ರಾಫಿಟ್ ಅಂಡ್ ಲಾಸ್ ಅಕೌಂಟ್. ಓಕೆ, ಡೆಬಿಟ್ ಸೈಡ್ ಅಲ್ಲಿ ಎಂಟ್ರಿ ಮಾಡ್ಕೊಳ್ತೀವಿ ಸಮ್ ಆಫ್ ದ ಲಾಸ್ ಅನ್ನು ಡೆಬಿಟ್ ಸೈಡ್ ಅಲ್ಲಿ ಎಂಟ್ರಿ ಮಾಡ್ಕೊಳ್ತೀವಿ. ಇದು ಲಾಸ್ಟ್ ಇಯರ್ ಪ್ರಾಫಿಟ್, ಇದು ಲಾಸ್. ದೆನ್ ಅಕಸ್ಮಾತ್ ಏನಾದ್ರೂ ಇಂಟ್ರೆಸ್ಟ್ ಆನ್ ಡ್ರಾಯಿಂಗ್ಸ್ ಇದೆ ಅಂತಂದ್ರೆ ಇಂಟ್ರೆಸ್ಟ್ ಆನ್ ಡ್ರಾಯಿಂಗ್ಸ್, ಫಾರ್ ಎಕ್ಸಾಂಪಲ್ ಎಕ್ಸ್ ವೈ, ಸೊ ಈ ರೀತಿ ಇದ್ದೇ ಆದರೆ ಎರಡನ್ನು ಆ್ಯಡ್ ಮಾಡಿಕೊಂಡು ನಾವು ಕ್ರೆಡಿಟ್ ಸೈಡ್ ಅಲ್ಲಿ ಎಂಟ್ರಿ ಮಾಡ್ಕೊಳ್ತೀವಿ. ಮತ್ತೆ ಇವೆರಡೇ ಐಟಮ್ಸ್ ನಿಮಗೆ ಕ್ರೆಡಿಟ್ ಸೈಡ್ ಬರೋದು. ಇಫ್ ಯು ಪ್ರಿಪೇರ್ 1000 ಪ್ರಾಬ್ಲಮ್ಸ್ ಆಲ್ಸೋ ಓನ್ಲಿ 2 ಥಿಂಗ್ಸ್ ವಿಲ್ ಕಮ್ ಇನ್ ದ ಕ್ರೆಡಿಟ್ ಸೈಡ್. ದೆನ್ ಇನ್ ದ ಡೆಬಿಟ್ ಸೈಡ್ ಪ್ರಾಫಿಟ್ ಅಂಡ್ ಲಾಸ್ ಅಂದ್ರೆ ಲಾಸ್ಟ್ ಇಯರ್ ಲಾಸಸ್ ಇದೆ ಅಂತಂದ್ರೆ ಡೆಬಿಟ್ ಸೈಡ್ ಎಂಟ್ರಿ ಮಾಡ್ಕೊಳ್ಳಿ. ದೆನ್ 2 ಇಂಟ್ರೆಸ್ಟ್ ಆನ್ ಕ್ಯಾಪಿಟಲ್. ಓಕೆ, ಏನಾದ್ರೂ ಅಂದ್ರೆ ನಾನು ಪಾರ್ಟ್ನರ್ಸ್ XY ಅಂತ ಎಕ್ಸಾಂಪಲ್ ಅನ್ನ ತಗೊಂಡಿದ್ದೀನಿ. ಸೊ XY ಅಕಸ್ಮಾತ್ ಏನಾದರೂ ಇಂಟ್ರೆಸ್ಟ್ ಇದೆ ಅಂತಂದ್ರೆ ಇಂಟ್ರೆಸ್ಟ್ ಅನ್ನ ಡೆಬಿಟ್ಸ್ ಅಲ್ಲಿ ಎಂಟ್ರಿ ಮಾಡ್ಕೊಳ್ತೀವಿ. ಓಕೆ, ಡೆಬಿಟ್ಸ್ ಅಲ್ಲಿ ಎಂಟ್ರಿ ಮಾಡ್ಕೊಳ್ತೀವಿ ಎಕ್ಸ್ಪೆನ್ಸಸ್. ಮತ್ತೆ 2 ಸ್ಯಾಲರಿ ಇದೆ ಅಂತಂದ್ರೆ ಪಾರ್ಟ್ನರ್ಗೆ ಸಂಬಂಧಪಟ್ಟಂತಹ ಸ್ಯಾಲರಿ ಇದೆ ಅಂತಂದ್ರೆ ಸ್ಯಾಲರಿನ ಎಂಟ್ರಿ ಮಾಡ್ಕೊಳ್ತೀರಾ. ದೆನ್ ಅಥವಾ ಕಮಿಷನ್ ಇದೆ ಅಂತಂದ್ರೆ ಕಮಿಷನ್ ಅನ್ನ ಡೆಬಿಟ್ ಸೈಡ್ ಅಲ್ಲಿ ಎಂಟ್ರಿ ಮಾಡ್ಕೊಳ್ತೀರಾ, ಕಮಿಷನ್. ಓಕೆ, ಸೊ ಕಮಿಷನ್ ಆಯ್ತು. ಸೊ ಮತ್ತೆ ಇನ್ನೇನಾದರೂ ಎಕ್ಸ್ಪೆನ್ಸಸ್ ಕೊಡೋದಕ್ಕೆ ಚಾನ್ಸಸ್ ಇಲ್ಲ. ನಿಮಗೆ 5 ಐಟಮ್ಸ್ ಅನ್ನ ಕೊಡ್ತಾರೆ. 5 ಐಟಮ್ಸ್ ಅಲ್ಲಿ ನೀವು ಈ ರೀತಿ ಎಂಟ್ರಿ ಮಾಡ್ಕೊಳ್ತೀರಾ. ಇಂಟ್ರೆಸ್ಟ್ ಆನ್ ಕ್ಯಾಪಿಟಲ್, ಸ್ಯಾಲ್ರಿ ಕೊಟ್ಟಿದ್ರೆ ಸ್ಯಾಲ್ರಿ, ಕಮಿಷನ್ ಕೊಟ್ಟಿದ್ರೆ ಕಮಿಷನ್ ಅನ್ನು ಎಂಟ್ರಿ ಮಾಡ್ಕೊಳ್ತೀರಾ. ಮತ್ತೆ ಇಂಟ್ರೆಸ್ಟ್ ಆನ್ ಡ್ರಾಯಿಂಗ್ಸು ಕ್ರೆಡಿಟ್ಸ್ ಅಲ್ಲಿ ಎಂಟ್ರಿ ಮಾಡ್ಕೊಳ್ತೀರಾ. ಇವಾಗ ಬ್ಯಾಲೆನ್ಸ್ ಅನ್ನ ತಗೊಳ್ಬೇಕಾಗುತ್ತೆ. ಕ್ರೆಡಿಟ್ ಸೈಡ್ ಏನಾದ್ರೂ ನಿಮಗೆ ಹೈಯೆಸ್ಟ್ ಬಂದಿದೆ ಅಂತಂದ್ರೆ ಪ್ರಾಫಿಟ್ ಬರುತ್ತೆ. ನೀವು ಯಾವುದೇ ಪ್ರಾಫಿಟ್ ಲಾಸ್ ಅಪ್ರೋಪ್ರಿಯೇಷನ್ ಅಕೌಂಟನ್ನೇ ಮಾಡಿ ಅಥವಾ ರಿವ್ಯಾಲ್ಯೂಷನ್ ಅಕೌಂಟನ್ನೇ ಮಾಡ್ಕೊಳ್ಳಿ, ಯಾವಾಗಲೂ ಕೂಡ ಕ್ರೆಡಿಟ್ ಸೈಡ್ ಹೈಯೆಸ್ಟ್ ಅಮೌಂಟ್ ಬರ್ತಾ ಇದೆ ಅಂತಂದ್ರೆ ಪ್ರಾಫಿಟ್ ಬರುತ್ತೆ. ಏನಾದರೂ ನಿಮಗೆ ಡೆಬಿಟ್ ಸೈಡ್ ಹೈಯೆಸ್ಟ್ ಬರ್ತಾ ಇದೆ ಅಂತಂದ್ರೆ ಲಾಸಸ್ ಬರುತ್ತೆ. ಓಕೆ, ಲಾಸಸ್ ಬರುತ್ತೆ. ಸೊ ಆ ಸಿಚುಯೇಷನ್ಸ್ ಅಲ್ಲಿ ಲಾಸಸ್ ಅನ್ನ ಈ ರೀತಿ ಬರ್ಕೊಳ್ತೀವಿ. ಡೆಬಿಟ್ ಸೈಡ್ ಹೈಯೆಸ್ಟ್ ಇದೆ ಅಂತಂದ್ರೆ ಸೊ ಇಲ್ಲಿ ಬ್ಯಾಲೆನ್ಸ್ ಅನ್ನ ತಗೊಳ್ತಾ ಇದ್ದೀನಿ.
ಬ್ಯಾಲೆನ್ಸನ್ನು ತಗೊಳ್ಳೋ ಸಂದರ್ಭದಲ್ಲಿ ಕ್ರೆಡಿಟ್ ಸೈಡ್ ಹೈಯೆಸ್ಟ್ ಅಮೌಂಟ್ ಬರ್ತಾ ಇದೆ ಅಂತಂದರೆ ನಮಗೆ ಪ್ರಾಫಿಟ್ ಬರುತ್ತೆ. ನಾನು ಮೊದಲೇ ಹೇಳಿದ್ದೆ ಇದರಲ್ಲಿ ಕ್ರೆಡಿಟ್ ಸೈಡ್ ಎಷ್ಟು ಬರುತ್ತೆ ಅಂತಂದರೆ ಪ್ರಾಫಿಟ್ಟು. ಸೇಮ್ ಅಮೌಂಟ್ ಈ ಕಡೆ ಬರ್ಕೊಳ್ತೀವಿ ಸೇಮ್ ಲೈನಲ್ಲಿ. ಇದನ್ನು ಮೈನಸ್ ಮಾಡ್ತೀವಿ, ಎಕ್ಸ್ಪೆನ್ಸಸ್ ಏನು ಬರುತ್ತೆ ಅದನ್ನು ಈ ಕಡೆ ಇದರ ಮೇಲೆ ಬರ್ಕೊಳ್ತಾ ಇದ್ದೀವಿ. ಓಕೆ, ದಿಸ್ ಇಸ್ ಕಾಲ್ಡ್ ಟು ಪ್ರಾಫಿಟ್ ಟ್ರಾನ್ಸ್ಫರ್ ಟು ಪಾರ್ಟ್ನರ್ಸ್ ಕ್ಯಾಪಿಟಲ್ ಅಕೌಂಟ್. ಪಾರ್ಟ್ನರ್ಸ್ ಕ್ಯಾಪಿಟಲ್ ಅಕೌಂಟ್ಗೆ ಟ್ರಾನ್ಸ್ಫರ್ ಮಾಡ್ತೀವಿ. ಏನು ಪ್ರಾಫಿಟ್ ಬಂದಿರುತ್ತೆ ಅದನ್ನು ಪಾರ್ಟ್ನರ್ಸ್ಗೆ ರೇಷಿಯೋ ಪ್ರಕಾರ ಅದನ್ನು ಡಿವೈಡ್ ಮಾಡ್ತೀವಿ. ಸೊ ಇದಿಷ್ಟನ್ನೇ ಇಲ್ಲಿ ನಾವು ಎಂಟ್ರಿ ಮಾಡುವಂಥದ್ದು. ಪ್ರಾಫಿಟ್ ಲಾಸ್ ಅಪ್ರೋಪ್ರಿಯೇಷನ್ ಅಕೌಂಟಲ್ಲಿ ಕ್ರೆಡಿಟ್ ಸೈಡಲ್ಲಿ ಓನ್ಲಿ ಟೂ ಥಿಂಗ್ಸ್, ಲಾಸ್ಟ್ ಇಯರ್ ಪ್ರಾಫಿಟ್ ದೆನ್ ಕರೆಂಟ್ ಇಯರ್ ಪ್ರಾಫಿಟ್ ದೆನ್ ಇಂಟ್ರೆಸ್ಟ್ ಆನ್ ಡ್ರಾಯಿಂಗ್ಸ್, ಇವೆರಡೇ ಐಟಮ್ಸ್ ಬರುವಂಥದ್ದು. ಅಥವಾ ಈ ಕಡೆ ಡೆಬಿಟ್ ಸೈಡ್ ಬಂದ ಸಂದರ್ಭದಲ್ಲಿ ಲಾಸು ಇಲ್ಲ ಇದನ್ನು ಕೊಟ್ಟಿರ್ತಾರೆ, ಪ್ರಾಫಿಟ್ ಕೊಟ್ಟಿರ್ತಾರೆ, ಇಲ್ಲ ಲಾಸ್ ಕೊಟ್ಟಿರ್ತಾರೆ, ಎರಡರೂ ಕೂಡ ಕೊಟ್ಟಿರೋದಿಲ್ಲ ನಿಮಗೆ. ಸೊ ಮತ್ತೆ ಇಲ್ಲಿ ಇಂಟ್ರೆಸ್ಟ್ ಆನ್ ಕ್ಯಾಪಿಟಲ್ಲು, ದೆನ್ ಪಾರ್ಟ್ನರ್ಸ್ಗೆ ಏನಾದ್ರು ಸ್ಯಾಲ್ರಿ ಕೊಡ್ತಾ ಇದ್ದಾರೆ ಸ್ಯಾಲರಿ, ಕಮಿಷನ್ ಕೊಡ್ತಾ ಇದ್ದಾರೆ ಕಮಿಷನ್ ಎಂಟ್ರಿ ಮಾಡ್ಕೊಳ್ತೀವಿ. ಕ್ರೆಡಿಟ್ ಸೈಡಲ್ಲಿ ಹೈಯೆಸ್ಟ್ ಅಮೌಂಟ್ ಬರ್ತಾ ಇದೆ ಅಂತಂದರೆ ಪ್ರಾಫಿಟ್ ಬರುತ್ತೆ. ಎರಡು ಕಡೆ ಬ್ಯಾಲೆನ್ಸ್ ಮಾಡ್ಕೊಳ್ತೀವಿ. ಬ್ಯಾಲೆನ್ಸ್ ಮಾಡಿಕೊಂಡು ಕ್ರೆಡಿಟ್ ಸೈಡ್ ಪ್ರಾಫಿಟ್ ಜಾಸ್ತಿ ಬರ್ತಾ ಇದೆ ಅಮೌಂಟ್ ಅಂತಂದರೆ ಎರಡು ಕಡೆ ಬರ್ಕೊಂಡಿದ್ದು ಮೈನಸ್ ಮಾಡ್ತೀವಿ, ನಿಮಗೆ ಪ್ರಾಫಿಟ್ ಬರುತ್ತೆ. ಓಕೆ, ಇದನ್ನು ಆಸ್ ಪರ್ ದ ರೇಷಿಯೋ ಪ್ರಕಾರ ಡಿವೈಡ್ ಮಾಡ್ತೀವಿ. ಸೊ ಇದೇನೇ ಪ್ರಾಫಿಟ್ ಆ್ಯಂಡ್ ಲಾಸ್ ಅಪ್ರೋಪ್ರಿಯೇಷನ್ ಅಕೌಂಟ್ ಅಂತ ಹೇಳುವಂಥದ್ದು. ಸೊ ನಿಮಗೆ ಇದು ಈ ವರ್ಷ ಅಂದರೆ ನಿಮ್ಮ ಸೀನಿಯರ್ಸ್ಗೆಲ್ಲ 2025-26 ಪೇಪರಲ್ಲಿ ನಿಮಗೆ 6 ಮಾರ್ಕ್ಸ್ಗೆ ಕೇಳಿದಂಥ ಒಂದು ಕ್ವಶನ್ ಇದು ಆ್ಯನ್ಯುವಲ್ ಎಕ್ಸಾಮ್ನಲ್ಲಿ. ಸೊ ಹಾಗಾಗಿ ನಿಮಗೆ ಇದರಲ್ಲಿ ನಾನು ನಿನ್ನೆ ಒಂದು ಕ್ಲಾಸನ್ನು ಅಪ್ಲೋಡ್ ಮಾಡೋ ಸಂದರ್ಭದಲ್ಲಿ ಹೇಳಿದ್ದೆ, ನಿಮಗೆ ಇದರಲ್ಲಿ ಪ್ರಾಫಿಟ್ ಆ್ಯಂಡ್ ಲಾಸ್ ಅಪ್ರೋಪ್ರಿಯೇಷನ್ ಅಕೌಂಟು ಗ್ಯಾರಂಟಿ ಮೆಥಡ್ ಕೂಡ ಕೇಳಬಹುದು, ಅಥವಾ ಈ ರೀತಿ ನಾರ್ಮಲ್ ಕ್ವಶನ್ನು ಈ ರೀತಿಯೂ ಕೂಡ ನಿಮಗೆ ಕೇಳಬಹುದು. ಸೊ ಇವಾಗ ನಾನು ಡೈರೆಕ್ಟಾಗಿ ಪ್ರಾಬ್ಲಮ್ ಕಡೆಗೆ ಹೋಗ್ತಾ ಇದ್ದೀನಿ. ಓಕೆ, ಸೊ ಡೈರೆಕ್ಟಾಗಿ ಪ್ರಾಬ್ಲಮ್ ಕಡೆ ಹೋದ ಸಂದರ್ಭದಲ್ಲಿ ಪ್ರಾಬ್ಲಮ್ ಕಡೆಯಲ್ಲಿ ಫಾರ್ ಎಕ್ಸಾಂಪಲ್ ಇವಾಗ ಒಂದು ಸಿಂಪಲ್ ಪ್ರಾಬ್ಲಮನ್ನು ತಗೊಳ್ತಾ ಇದ್ದೀನಿ. ಓಕೆ, ಈ ಸಿಂಪಲ್ ಪ್ರಾಬ್ಲಮ್ ಏನು ಅಂತಂದರೆ, ಸೊ ಇಂಟ್ರೆಸ್ಟ್ ಆನ್ ಡ್ರಾಯಿಂಗ್ಸನ್ನು ನಾವಿಲ್ಲಿ ಜಸ್ಟ್ ಎಂಟ್ರಿ ಮಾಡುವಂಥದ್ದು. ಸೊ ಜಸ್ಟ್ ವೆರಿ ಸಿಂಪಲ್. ಅರುಣ್ ಆ್ಯಂಡ್ ವರುಣ್ ಆರ್ ಪಾರ್ಟ್ನರ್ಸ್. ಅರುಣ್ ಮತ್ತು ವರುಣ್ ಅನ್ನೋರು ಪಾರ್ಟ್ನರ್ ಆಗಿದ್ದಾರೆ. ಸೊ ಶೇರಿಂಗ್ ಪ್ರಾಫಿಟ್ ಲಾಸಸ್ ಇನ್ ದ ರೇಷಿಯೋ ಆಫ್ 2:1. ಸೊ 2:1 ಪ್ರಾಫಿಟ್ ಲಾಸ್ ಅನ್ನು ಶೇರ್ ಮಾಡ್ಕೊಳ್ತಾ ಇದ್ದಾರೆ. ಓಪನಿಂಗ್ ಕ್ಯಾಪಿಟಲ್ 80,000 ರುಪೀಸ್, 80,000 ರೂಪಾಯಿ ಇದೆ ಫಸ್ಟ್ ಪಾರ್ಟ್ನರ್ ಅರುಣ್ ಅನ್ನೋದು. ಇನ್ನೊಬ್ಬಂದು ವರುಣ್ ಅನ್ನೋದು 50,000 ರುಪೀಸ್ ಕ್ಯಾಪಿಟಲ್ ಇದೆ. ಓಕೆ, ರೆಸ್ಪೆಕ್ಟಿವ್ಲಿ ದೇ ಅರ್ನ್ಡ್ ಪ್ರಾಫಿಟ್ ಎಷ್ಟಿದೆ ಅಂತಂದರೆ ಪ್ರಾಫಿಟ್ ಈಸ್ 20,000 ರುಪೀಸ್, 20,000 ರೂಪಾಯಿ ಪ್ರಾಫಿಟ್ ಇದೆ. They earn the profit 20,000 before allowing the interest on capital. Interest on capital is just 8% per annum anta ide. Then interest on drawings Arun ಅನ್ನೋದು 800 rupees ಇದೆ. Then ವರುಣ್ದು 600 rupees ಇದೆ. ಓಕೆ, ದೆನ್ ಸ್ಯಾಲರಿ ಟು ಅರುಣ್ ಅರೌಂಡ್ 3,000 ಪರ್ ಆ್ಯನಮ್, ಒಂದು ವರ್ಷಕ್ಕೆ 3,000 ರೂಪಾಯಿ ಅಂತ ಸ್ಯಾಲರಿ ಕೊಟ್ಟಿದ್ದಾರೆ. ಕಮಿಷನ್ ಟು ವರುಣ್ rupees 2,000 per annum. Prepare the profit and loss appropriation account ಅಂತ ಕೇಳಿದ್ದಾರೆ. ಸೊ ಅರುಣ್ ಮತ್ತು ವರುಣ್ ಅನ್ನೋ ಪಾರ್ಟ್ನರ್ ಆಗಿದ್ದಾರೆ. ಇಲ್ಲಿ ಪ್ರಾಫಿಟ್ ಅಂಡ್ ಲಾಸ್ ಅನ್ನು ಶೇರ್ ಮಾಡ್ಕೊಳ್ತಾ ಇದ್ದಾರೆ 2:1 and the investment of the capital into the organization 80,000 rupees from Arun and 50,000 rupees from Varun, and
profit of the business organization is 20,000 rupees, and they give the some of the adjustments to you. Interest on capital 8% per annum, then interest on drawings around 800 rupees and around 600 rupees, salary to around 3000 per annum, commission to around 2000 per annum. ಸೊ ಇದು ಒಂದು ಕ್ವಶನ್ ಅನ್ನ ಕೊಟ್ಟಿದ್ದಾರೆ, ವೆರಿ ಸಿಂಪಲ್. ಓಕೆ, ಸೊ ಇಲ್ಲಿ ನಾವು ಕಾಲಮ್ ಅನ್ನ ತಗೋಣ. ಪ್ರಾಫಿಟ್ ಅಂಡ್ ಲಾಸ್ appropriation account, profit and loss appropriation account. ಸೊ ಕಾಲಮ್ ಅನ್ನು ತಗೋಣ ಹೀಗೆ. ಓಕೆ, ಸೊ ಕಾಲಮ್ ಅನ್ನು ಮೊದಲೇ ಎಕ್ಸ್ಪ್ಲೈನ್ ಮಾಡಿದ್ದೀನಿ ನಿಮಗೆ. ಓಕೆ, ಸೊ ಪರ್ಟಿಕ್ಯುಲರ್ಸ್, ದೆನ್ rupees, then rupees. Okay, rupees, this the credit side, then it is a particulars. ನೀವು ಬೇಕಾದರೆ ಇನ್ಕಮ್ಸ್ ಅಥವಾ ಗೇನ್ಸ್ ಅಂತ ಕೂಡ ಬರ್ಕೋಬಹುದು. then rupees, it's a debit side, then particulars to buy. So this is the column, very simple. Okay, so here ನೀವು ಫಸ್ಟ್ ಇಲ್ಲಿ ಎಂಟ್ರಿ ಮಾಡಬೇಕಾಗಿರೋದು ಪ್ರಾಫಿಟ್ ಲಾಸ್ ಅಪ್ರೋಪ್ರಿಯೇಷನ್ ಅಕೌಂಟ್ ಆಲ್ವೇಸ್ ಸ್ಟಾರ್ಟ್ ಫ್ರಮ್ ದ ಪ್ರಾಫಿಟ್ ಆರ್ ಲಾಸ್ ಆಫ್ ದ ಬಿಸ್ನೆಸ್. ಏನು ಒಂದು ಬಿಸ್ನೆಸ್ ಅಲ್ಲಿ ಪ್ರಾಫಿಟ್ ಅಥವಾ ಲಾಸ್ ಇರುತ್ತೆ, ಆ ಪ್ರಾಫಿಟ್ ಅಥವಾ ಲಾಸ್ ಇಂದ ಇದು ಶುರು ಆಗುತ್ತೆ. ಸೊ ನಾನು ಮೊದಲೇ ಹೇಳ್ದಂಗೆ ಪ್ರಾಫಿಟ್ ಲಾಸು 20,000 rupees ಇದೆ. ಓಕೆ, ಕರೆಂಟ್ ಇಯರ್ ಪ್ರಾಫಿಟ್ ಅಂಡ್ ಲಾಸ್ ಅಕೌಂಟ್, ಸೊ 20,000. rupees. ಸೊ ಪ್ರಾಫಿಟ್ ಅನ್ನ ಎಂಟ್ರಿ ಮಾಡಿದ್ದೀನಿ. ಫಸ್ಟ್ ಅಲ್ಲೇ ಕೊಟ್ಟಿರೋದನ್ನ ಎಂಟ್ರಿ ಮಾಡಿ, ಇಲ್ಲಿ ಡಿವೈಡಿಂಗ್ ಮಾಡೋದನ್ನ ಕಲ್ತ್ಕೊಂಡ್ರೆ ಸಾಕು. ಇಲ್ಲೇನು ಕ್ಯಾಲ್ಕುಲೇಷನ್ ಜಾಸ್ತಿ ಬರಲ್ಲ ನಿಮಗೆ, ಅಥವಾ ಬೇರೆ ರೀತಿಯಂತ ಒಂದು ಟ್ರಿಕ್ಸ್ ಏನು ಕೂಡ ಬರಲ್ಲ. ಓಕೆ, ನಾನು ಮೊದಲೇ ಹೇಳ್ದಂಗೆ ಬ್ಲೈಂಡ್ ಮೆಥಡ್ ಅಲ್ಲಿ ಬೇಕು ನೆನಪು ಇಟ್ಕೋಬಹುದು. ಪ್ರಾಫಿಟ್ ಅಂಡ್ ಲಾಸ್, ಲಾಸ್ಟ್ ಇಯರ್ ಪ್ರಾಫಿಟ್ ಈ ಕಡೆ, ಇಂಟ್ರೆಸ್ಟ್ ಆನ್ ಡ್ರಾಯಿಂಗ್ಸ್. ಇಂಟ್ರೆಸ್ಟ್ ಆನ್ ಕ್ಯಾಪಿಟಲ್ ಇದ್ರೆ ಡೆಬಿಟ್ ಸೈಡ್ ಅಲ್ಲಿ ಎಂಟ್ರಿ ಮಾಡ್ಕೋಬೇಕಾಗುತ್ತೆ. ಸೊ ಮತ್ತೆ ಅದಾದ ನಂತರ ಅಡ್ಜಸ್ಟ್ಮೆಂಟ್ ಅನ್ನು ನೋಡಿದ್ದೆ ಆದರೆ ಇಂಟ್ರೆಸ್ಟ್ ಆನ್ ಕ್ಯಾಪಿಟಲ್ ಕೊಟ್ಟಿದ್ದಾರೆ. ಸೊ ಇಂಟ್ರೆಸ್ಟ್ ಆನ್ ಕ್ಯಾಪಿಟಲ್ ನೀವು ಪ್ರಿಪೇರ್ ಮಾಡಬೇಕಾದ್ರೆ ಒಬ್ಬ ಬಿಸ್ನೆಸ್ಗೆ ಓನರ್ ಅಂತ ಅಸಂಪ್ಷನ್ ಅನ್ನು ಮಾಡ್ಕೊಳ್ಳಿ. ಇಂಟ್ರೆಸ್ಟ್ ಆನ್ ಕ್ಯಾಪಿಟಲ್, ಸೊ ನೋಡಿ ಇಂಟ್ರೆಸ್ಟ್ ಆನ್ ಕ್ಯಾಪಿಟಲ್ ಅಂತ ಬಂದಾಗ ಅರೌಂಡ್ ಇನ್ವೆಸ್ಟ್ಮೆಂಟ್ ಆಫ್ ದ 80,000 rupees, 80,000 rupees ಅನ್ನು ಇನ್ವೆಸ್ಟ್ ಮಾಡಿದ್ದಾರೆ. ಇಂಟ್ರೆಸ್ಟ್ ರೇಟ್ ಅನ್ನು ಕೊಟ್ಟಿದ್ದಾರೆ ನಿಮಗೆ ಅಡ್ಜಸ್ಟ್ಮೆಂಟ್ ಅಲ್ಲಿ ಅಟ್ interest on capital on around 80,000 rupees, rate of interest 8% ಅನ್ನ ಕೊಟ್ಟಿದ್ದಾನೆ. ಸೊ 8% ಅನ್ನ ಕೊಟ್ಟಿದ್ದಾನೆ ಅಂತಂದ್ರೆ ಸೊ 6,400 rupees. ನೀವು ಇನ್ನರ್ ಕಾಲಮ್ ಬೇಕಾದ್ರೆ ಬರ್ಕೊಂಡು ಟೋಟಲ್ ಅಮೌಂಟ್ ಅನ್ನ ತಗೋಬಹುದು. ಮತ್ತೆ ಅರೌಂಡ್, ಸೊ ಟೋಟಲ್ ಅಮೌಂಟ್ ಇನ್ವೆಸ್ಟ್ಮೆಂಟ್ ಈಸ್ 50,000 rupees. ಓಕೆ, 8 divided by 100, ಸೊ ಎಂಟೈರ್ಲಿ 40, ಸೊ 4,000 rupees. ನೀವು ಬೇಕಾದ್ರೆ ಇನ್ನರ್ ಕಾಲಮಲ್ಲಿ ಬರ್ಕೊಂಡು ಟೋಟಲ್ ಅಮೌಂಟನ್ನು ತೊಗೊಂಡು ಔಟರ್ ಕಾಲಮಲ್ಲಿ ಟೋಟಲಿ 10,400 rupees ಆಗುತ್ತೆ, ಔಟರ್ ಕಾಲಮಲ್ಲಿ ಬರೀಬಹುದು. ಮತ್ತೆ ನೀವು ಸೆಕೆಂಡ್ ಅಡ್ಜಸ್ಟ್ಮೆಂಟ್ ಬಂದಾಗ ಇಂಟ್ರೆಸ್ಟ್ ಆನ್ ಡ್ರಾಯಿಂಗ್ಸ್ ಕೊಟ್ಟಿದ್ದಾರೆ. ನಾನು ಮೊದಲೇ ಹೇಳ್ದಂಗೆ ಇಂಟ್ರೆಸ್ಟ್ ಆನ್ ಡ್ರಾಯಿಂಗ್ಸು ಅರೌಂಡ್. ಓಕೆ, ಡೈರೆಕ್ಟಾಗಿ ಅವನೇನು ಕೊಟ್ಟಿದ್ದಾನೆ ಅದನ್ನೇ ಎಂಟ್ರಿ ಮಾಡ್ತೀರಾ. ಸೊ 800 rupees, ಅರೌಂಡ್ ಇಸ್ ದ 600 rupees. ಸೊ ಟೋಟಲಿ ಔಟರ್ ಕಾಲಮ್ 1,400 rupees. ಸೊ 1,400 rupees ಎಂಟ್ರಿ ಮಾಡ್ತೀರಾ. ಸೊ ಇಂಟ್ರೆಸ್ಟ್ ಆನ್ ಕ್ಯಾಪಿಟಲ್ ಆಯಿತು, ಪ್ರಾಫಿಟ್ ಲಾಸ್ ಆಯಿತು, ಇಂಟ್ರೆಸ್ಟ್ ಆನ್ ಡ್ರಾಯಿಂಗ್ಸ್ ಆಯಿತು. ಮತ್ತೆ ನೆಕ್ಸ್ಟ್ ಅಡ್ಜಸ್ಟ್ಮೆಂಟ್ ಕೂಡ ಬಂದಾಗ ಸ್ಯಾಲ್ರಿ ಕೊಟ್ಟಿದ್ದಾರೆ ಟು ಸ್ಯಾಲ್ರಿ ಟು ಅರೌಂಡ್, ಸ್ಯಾಲರಿ ಟು ಅರೌಂಡ್. ಓಕೆ, ಎಷ್ಟು ಡೈರೆಕ್ಟಾಗಿ ಕೊಟ್ಟಿದ್ದಾರೆ ಸ್ಯಾಲರಿ ಟು ಅರೌಂಡ್ 3,000 rupees ಕೊಟ್ಟಿದ್ದಾರೆ ಪರ್ ಆ್ಯನಮ್, ಒಂದು ವರ್ಷಕ್ಕೆ 3,000 ಅಂತ. ಅಕಸ್ಮಾತ್ ಪರ್ ಮಂತ್ ಅಂತ ಕೊಟ್ಟಾಗ ಮಲ್ಟಿಪ್ಲೈಡ್ ಬೈ ದ 12, ಅಂದರೆ ಒಂದು ವರ್ಷಕ್ಕೆ 12 ತಿಂಗಳು ಬರುತ್ತೆ. 12 ತಿಂಗಳಿಂದ ಏನು ಮಾಡ್ತೀರಾ ಮಲ್ಟಿಪ್ಲಿಕೇಶನ್ ಅನ್ನು ಮಾಡಿಕೊಂಡು ಬರಿಬೇಕಾಗುತ್ತೆ. ನೆಕ್ಸ್ಟು ಕಮಿಷನ್ನು, ಸೊ 2
commission to Varun. So total amount 2000 rupees. ಸೊ ಇದಿಷ್ಟು ಅಲ್ಲಿ ಕೊಟ್ಟಿರೋದನ್ನ ಎಂಟ್ರಿ ಮಾಡಿದ್ದೀವಿ. ಇವಾಗ ಬ್ಯಾಲೆನ್ಸ್ ಅನ್ನ ತಗೋಬೇಕಾಗುತ್ತೆ. ಎರಡು ಕಡೆ ಇರೋ ಬ್ಯಾಲೆನ್ಸ್ ಅನ್ನ ನೋಡ್ತೀವಿ. ಸೊ ಇವಾಗ ಈ ಕಡೆ ನೋಡಿದ್ರೆ ಆದ್ರೆ 20 ಪ್ಲಸ್ 1400 ಟೋಟಲಿ 21,400 rupees ಆಗುತ್ತೆ. ಈ ಕಡೆ ನೋಡಿದ್ದೆ ಆದರೆ 6,400 10,400 15,400. ನಿಮಗೆ ಮೊದಲೇ ಹೇಳ್ದಂಗೆ ಕ್ರೆಡಿಟ್ ಸೈಡು ಜಾಸ್ತಿ ತೋರಿಸ್ತಾ ಇದೆ ಅಂತಂದರೆ ನಿಮಗೆ ಪ್ರಾಫಿಟ್ ಬರುತ್ತೆ. ಇಲ್ಲಿ ಡೆಬಿಟ್ ಸೈಡ್ ಏನಾದರೂ ಜಾಸ್ತಿ ತೋರಿಸ್ತಾ ಇದೆ ಅಂತಂದರೆ ಲಾಸ್ ಬರುತ್ತೆ. ಓಕೆ, ಸೊ ಇಲ್ಲಿ ನಮಗೆ ಕ್ರೆಡಿಟ್ ಸೈಡ್ನೇ ಜಾಸ್ತಿ ಅಮೌಂಟ್ ತೋರಿಸ್ತಾ ಇದೆ, ಹೈಯೆಸ್ಟ್ ಅಮೌಂಟು. ಸೊ ನೀವು ಎರಡೂ ಕಡೆ ಬರ್ಕೊಳ್ತೀರಾ ಹೈಯೆಸ್ಟ್ ಅಮೌಂಟನ್ನು ಕ್ರೆಡಿಟ್ ಸೈಡ್ ಬರ್ತಾ ಇರೋದ್ರಿಂದ. ಸೊ 21,400 ಈ ಕಡೆ ಬರ್ಕೊಳ್ತೀವಿ ಸೇಮ್ ಲೈನಲ್ಲಿ 21,400 ಇದು. ಸೊ 15,500 ಮೈನಸ್ ಮಾಡಿದ್ರೆ ನಿಮಗೆ 6,000 rupees ಬರುತ್ತೆ. ಈ 6,000 rupees ಏನು ಅಂತಂದರೆ ಪ್ರಾಫಿಟ್ಟು. ಸೊ ಟು ಪ್ರಾಫಿಟ್ ಟ್ರಾನ್ಸ್ಫರ್ ಟು ಪಾರ್ಟ್ನರ್ಸ್ ಕ್ಯಾಪಿಟಲ್ ಅಕೌಂಟ್. ಆ ಪ್ರಾಫಿಟ್ ಏನಿದೆ ಅದನ್ನು ಪಾರ್ಟ್ನರ್ಸ್ ಕ್ಯಾಪಿಟಲ್ ಅಕೌಂಟ್ ಟ್ರಾನ್ಸ್ಫರ್ ಮಾಡ್ತೀವಿ. ಇಲ್ಲಿ ನಿಮಗೆ ಅರುಣ್ ಇದ್ದಾನೆ, ವರುಣ್ ಇದ್ದಾನೆ. ಓಕೆ, ಸೊ 6,000 rupees ಪ್ರಾಫಿಟ್ ಬಂದಿದೆ. ರೇಷಿಯೋ ಕೊಟ್ಟಿದ್ದಾರೆ ನಿಮಗೆ. ರೇಷಿಯೋ ಇಲ್ಲಿ 2:1 ಅಂತ ಕೊಟ್ಟಿದ್ದಾರೆ. 2:1 ಅಂತಂದರೆ 2 + 1 3 ಬರುತ್ತೆ ನಿಮಗೆ. ಓಕೆ, ಸೊ 2/3 ದೆನ್ 6,000 rupees ಇಂಟು 1/3. ಸೊ ಇಲ್ಲಿ ನೀವು 6,000 ಇಂಟು 2/3 ತೊಗೊಂಡ್ರೆ 4,000 rupees ಪ್ರಾಫಿಟ್ಟು ಅರುಣ್ಗೆ ಹೋಗುತ್ತೆ ಮತ್ತು ವರುಣ್ಗೆ 2,000 rupees ವರುಣ್ಗೆ ಹೋಗುತ್ತೆ. ಸೊ ಇದು ಪ್ರಾಫಿಟ್ ಆ್ಯಂಡ್ ಲಾಸ್ ಅಪ್ರೋಪ್ರಿಯೇಷನ್ ಅಕೌಂಟು ಮೀನ್ಸ್ ನಾರ್ಮಲ್ ಪ್ರಾಬ್ಲಮ್. ಇದು ನೀವು ಲಾಸ್ಟ್ ಇಯರಲ್ಲಿ ನೋಡಿದ್ದೆ ಆದರೆ ನಿಮ್ಮ ಸೀನಿಯರ್ಸು ಈ ರೀತಿ ಕ್ವಶನ್ಸನ್ನು ಅವರು ಬರೆದಿದ್ದಾರೆ. ಸೊ ಇದು ನಾರ್ಮಲ್ ಪ್ರಾಬ್ಲಮ್ಮು. ನಿಮಗೆ ಗ್ಯಾರಂಟಿ ಪ್ರಾಫಿಟ್ ಮೆಥಡ್ ಕೂಡ ಕ್ವಶನನ್ನು ಕೇಳಬಹುದು. ಗ್ಯಾರಂಟಿ ಪ್ರಾಫಿಟ್ ಮೆಥಡ್ ಅಂತ ಬಂದಾಗ ಸ್ವಲ್ಪ ವರ್ಕಿಂಗ್ ನೋಟನ್ನು ಕೊಡಬೇಕಾಗುತ್ತೆ. ಅಲ್ಲಿ ನಾವು ಡಿಫಿಷಿಯನ್ಸಿ ಕ್ಯಾಲ್ಕುಲೇಟ್ ಮಾಡ್ತೀವಿ ಅಥವಾ ಸರ್ಪ್ಲಸನ್ನು ಕ್ಯಾಲ್ಕುಲೇಟ್ ಮಾಡ್ಕೋಬೇಕಾಗತ್ತೆ. ಆ ಡಿಫಿಷಿಯನ್ಸಿ ಏನು ಬರುತ್ತೆ ಅದನ್ನು ನಾವು ರಿಮೈನಿಂಗ್ ಪಾರ್ಟ್ನರ್ಸಿಂದ ಅದನ್ನು ಕೊಡಿಸ್ಬೇಕಾಗುತ್ತೆ ನ್ಯೂ ಪಾರ್ಟ್ನರ್ಗೆ. ಓಕೆ, ಏನು ಪ್ರಾಫಿಟ್ ಗ್ಯಾರಂಟಿ ಕೊಟ್ಟಿರ್ತಾರೆ ಅದನ್ನು. ಸೊ ಇದು ನಿಮಗೆ ಒಂದು ಸ್ವಲ್ಪ ಈಸಿ ಇರೋಂಥ ಕ್ವಶನ್ನು. ಅವ್ರು ಎಷ್ಟೇ ಕ್ವಶನ್ ಪ್ರಿಪೇರ್ ಮಾಡಿದ್ರು ಕೂಡ ಕ್ರೆಡಿಟ್ ಸೈಡಲ್ಲಿ ಎದೇ ಐಟಮ್ಸು. ಒಂದು ಪ್ರಾಫಿಟ್ ಆಫ್ ದ ಇಯರ್, ದೆನ್ ಇಂಟ್ರೆಸ್ಟ್ ಆನ್ ಡ್ರಾಯಿಂಗ್ಸು. ಸೊ ನೀವು ಇಂಟ್ರೆಸ್ಟ್ ಆನ್ ಡ್ರಾಯಿಂಗ್ಸನ್ನ ಈ ಕಡೆ ಬರೀತೀವಿ. ಇಂಟ್ರೆಸ್ಟ್ ಆನ್ ಕ್ಯಾಪಿಟಲ್ ಅಂತ ಬಂದಾಗ ಡೆಬಿಟ್ ಸೈಡಲ್ಲಿ ಬರುತ್ತೆ. ಇದು ಎಕ್ಸ್ಪೆನ್ಸಸ್ಸು ಒನ್ ಆಫ್ ದ ಬಿಸ್ನೆಸ್ಗೆ. ಸೊ ಇದು ಮತ್ತೆ ಆ್ಯಡ್ ಮಾಡ್ಕೊಳ್ತೀವಿ. ಇಂಟ್ರೆಸ್ಟ್ ಆನ್ ಡ್ರಾಯಿಂಗ್ಸನ್ನು ಔಟರ್ ಕಾಲಮ್ ಬರ್ಕೊಳ್ತೀವಿ. ನೀವು ಬೇಕು ಅಂತಂದರೆ ಡೈರೆಕ್ಟಾಗಿ ಔಟರ್ ಕಾಲಮ್ನು ಕೂಡ ಬರೀಬಹುದು. ಓಕೆ, ಸೊ ಇದಿಷ್ಟು ಇರುವಂಥದ್ದು ಪ್ರಾಫಿಟ್ ಲಾಸ್ ಅಪ್ರೋಪ್ರಿಯೇಷನ್ ಅಕೌಂಟು. ಸೊ ಇದು ಇವತ್ತಿನ ಕ್ಲಾಸಲ್ಲಿ ನಾನು ನಿಮಗೆ ಎಕ್ಸ್ಪ್ಲೇನ್ ಮಾಡ್ತಿರುವಂತಹ ಒಂದು ಕಾನ್ಸೆಪ್ಟು ಪ್ರಾಫಿಟ್ ಆ್ಯಂಡ್ ಲಾಸ್ ಅಪ್ರೋಪ್ರಿಯೇಷನ್ ಅಕೌಂಟ್. ಸೊ ನನ್ನ ಮುಂದಿನ ಕ್ಲಾಸಲ್ಲಿ ನಿಮಗೆ ಪ್ರಾಫಿಟ್ ಆ್ಯಂಡ್ ಲಾಸ್ ಅಪ್ರೋಪ್ರಿಯೇಷನ್ ಅಕೌಂಟ್ ಅಂಡರ್ ದ ಗ್ಯಾರಂಟಿ ಮೆಥಡ್ ಮೇಲೆ ನಿಮಗೆ ಪ್ರಾಬ್ಲಮ್ಮು ಸಿಗುತ್ತೆ. ಸೊ ಇನ್ನು ನನ್ನ ಕ್ಲಾಸ್ಗೆ ಯಾರೂ ಸಬ್ಸ್ಕ್ರೈಬ್ ಮಾಡಿಲ್ಲ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ಬೆಲ್ ಬಟನ್ ಮೇಲೆ ಕೈ ಇಡೋದನ್ನು ಮರೆಯೋದಕ್ಕೆ ಹೋಗ್ಬೇಡಿ. ಸೊ ಹೀಗೆ ನಿಮ್ಮ ಸಪೋರ್ಟ್ ಸಿಗ್ತಾ ಹೋಗಲಿ. ಓಕೆ, ಸೊ ನನ್ನ ಕ್ಲಾಸ್ಗಳು ನಿಮಗೆ ಸಿಗ್ತಾ ಹೋಗುತ್ತೆ. ಸೊ ಥ್ಯಾಂಕ್ ಯು ಸೋ ಮಚ್.